ಹಾಗೆ ಇವತ್ತು ಜಿನುಗು ಮಳೆ ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ಹೇಗೆ ಅನಿಸ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಇದು ನನ್ನ ಮೊದಲನೇ ಆಲ್ಬಮ್ ಸಾಂಗು PR ರಿಲೀಸ್ ಆಗ್ತಿದೆ. ತುಂಬ ಖುಷಿ ಆಗ್ತದೆ. ಅದರಲ್ಲೂ ಬಿಗ್ ಬಾಸಿಂದ ಮಾಸ್ಟರ್ ಅಂತ ಹೇಳಿ ಹೆಸರು ಪಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಇವತ್ತು ಕಿಚ್ಚ ಸರ್ ಕೊಟ್ಟಿರುವಂತಹ ಈ ಜಾಕೆಟ್ನ ಹಾಕ್ಕೊಂಡು ಬಂದಿದ್ದೀರಾ. ಏನು ಸ್ಪೆಷಲ್ ಸರ್? ಅದೇ ನಾನು ಹೇಳಿದಾಗೆ ಬಿಗ್ ಬಾಸ್ ಕಪ್ ಗೆಲ್ದೇ ಇರ್ಬೋದು. ನನ್ನ ಮೊದಲನೇ ಆಲ್ಬಮ್ ಸಾಂಗು, ಅದಕ್ಕೆ ಸುದೀಪ್ ಸರು ಸಪೋರ್ಟ್ ಮಾಡಿದ್ದಾರೆ, ಒಂದು ವಿಡಿಯೋ ಕೊಟ್ಟಿದ್ದಾರೆ. ಅವರು ಸ್ವಲ್ಪ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಅಷ್ಟೇ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಇಲ್ಲಿವರೆಗೂ ಜನರ ಪ್ರೀತಿ ಆಶೀರ್ವಾದ ಸಿಕ್ಕಿದೆ. ಈ ಆಲ್ಬಮ್ ಸಾಂಗು ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಪ್ರತಿಯೊಬ್ಬರು ಎಲ್ಲ ಜನತೆ ಆಶೀರ್ವಾದ ಪ್ರೀತಿ ಸಿಗಬೇಕು ಅಂತ ಕೇಳ್ಕೊತೀನಿ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಕಪ್ ಗೆಲ್ಲದೆ ಹೋದ್ರೂ ಸಾಕಷ್ಟು ಜನರ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ರಿ. ಟಾಸ್ಕ್ ಮಾಸ್ಟರ್ ಅಂತ ಹೆಸರನ್ನು ಪಡ್ಕೊಂಡ್ರಿ, ಅಷ್ಟೇ ಶಾಂತಿಯುತವಾಗಿ ನಿಮ್ಮ ಆಟನ ಆಡಿದ್ರಿ, ಎಲ್ಲರ ಮನಸ್ಸನ್ನು ಗೆದ್ದಿದ್ದೀರಾ. ಬಟ್ ಈ ಒಂದು ಜಿನುಗು ಮಳೆ ಎಷ್ಟು ಸ್ಪೆಷಲ್ ಸರ್ ನಿಮ್ಮ ಲೈಫಲ್ಲಿ? ಏನೇ ಆಗಿದ್ರೂ ಫಸ್ಟ್ ಅಂತ ಬಂದಾಗ ಖುಷಿ, ಅದು ಮೆಮೊರೇಬಲ್ ಆಗಿರುತ್ತೆ. ಹಾಗೆ ಇದನ್ನು ನನ್ನ ಮೊದಲನೇ ಆಲ್ಬಮ್ ಸಾಂಗು, ನಾನು ಸಾಯೋವರೆಗೂ ಈ ಆಲ್ಬಮ್ ಸಾಂಗ್ನ ಮರೆಯಲ್ಲ. 3 ದಿನ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಯೂನಿಕಾರ್ನ್ ಟೀಮ್ ಅವ್ರ ಜೊತೆ ಕೆಲಸ ಮಾಡಬೇಕಂದ್ರೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನಿಸಿಲ್ಲ, ಒಂದು ಫ್ಯಾಮಿಲಿ ಜೊತೆ ಟ್ರಿಪ್ ಬಂದಿದ್ದೀನಿ ಅಂತ ಅನ್ನಿಸ್ತಾಯಿತ್ತು. ತುಂಬ ಖುಷಿಯಾಗುತ್ತೆ. ಹಾಗೆ ಎಲ್ಲರೂ ಹೇಳ್ತಿದ್ದಾರೆ ಸರ್, ಇದು ಒಂದು ಮೂವಿಯಲ್ಲಿ ತೋರಿಸೋವಂಥ ಸಾಂಗು, ಇದನ್ನು ನೀವೇನಕ್ಕೆ ಆಲ್ಬಮ್ ಸಾಂಗ್ ಮಾಡಿದ್ರಾ ಅಂತ ಹೇಳಿ. ಸೊ ನಿಮ್ಗೇನು ಅನಿಸುತ್ತೆ ಸರ್, ಇದನ್ನು ನಿಜವಾಗ್ಲೂ ಮೂವಿ ಒಳಗಡೆನೇ ನಿಮ್ಗೆ ಮಾಡಬೇಕಂತ ಅನಿಸುತ್ತೆ, ಅಥವಾ ಈ ಆಲ್ಬಮ್ ಸಾಂಗಲ್ಲೂ ನಿಮ್ಗೆ ಪ್ರೌಡ್ ಫೀಲ್ ಇದೆನಾ? ಇದು ಆಲ್ಬಮ್ ಸಾಂಗ್ ಅಂತಾರೆ ಮಾಡಿದ್ರೂ ಈ ಟೀಮ್ ಇದೆಯಲ್ಲ, ಯೂನಿಕಾರ್ನ್ ಟೀಮ್ ಅವರು ಆ ಆಲ್ಬಮ್ ಸಾಂಗ್ನ ಒಳ್ಳೆ ಮೂವಿ ರೇಂಜಿಗೆ ತೆಗೆದಿದ್ದಾರೆ. PRK ಆಡಿಯೋಸಲ್ಲಿ ಬರ್ತಾ ಇರೋದು ಡ್ರೀಮ್ ಕಮ್ ಟ್ರೂ ಅಂತ. ಅಪ್ಪು ಸರ್ ಅವರು PRK ಪ್ರೊಡಕ್ಷನ್ ಮಾಡಿದಾಗ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ ಪ್ರೊಡಕ್ಷನಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ. PRK ಆಡಿಯೋಸಲ್ಲಿ ಒಂದು ಆಲ್ಬಮ್ ಸಾಂಗ್ ಬರ್ತಿದೆ ಅಂತ ಖುಷಿ ಆಗ್ತದೆ. ಈಗ ನಿಮ್ಮ ಜೊತೆ ಸ್ಪಂದನ ಸೋಮಣ್ಣ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರು ನಿಮಗೆ ಬಿಗ್ ಬಾಸಲ್ಲಿನೂ ಸಹ ಇದ್ದರು. ಹೇಗೆ ಅನ್ನಿಸ್ತಿದೆ ಅವ್ರ ಜೊತೆಗೆ ಈ ಒಂದು ಆಲ್ಬಮ್ ಸಾಂಗ್ ಮಾಡಿರೋದು? ತುಂಬ ಖುಷಿ ಆಗುತ್ತೆ. ಗೊತ್ತಿರೋರು ಇರೋದ್ರಿಂದ ಇನ್ನೂ ಈಸಿಯಾಗಿ ಆ್ಯಕ್ಟ್ ಮಾಡ್ಬೋದು, ಏನು ಮುಜುಗರ ಇರೋಲ್ಲ. ತುಂಬ ಚೆನ್ನಾಗಿ ನಾನು ಅವರು ಏನೋ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗದೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಈ ಒಂದು ಆಲ್ಬಮ್ ಸಾಂಗ್ಗೆ ಬಂದಿರೋದು ಬಿಗ್ ಬಾಸ್ ಬರೋಕ್ಕಿಂತ ಮೊದಲೇ ಸಿಕ್ಕಿತ್ತಾ ಅಥವಾ ಬಂದ ಮೇಲೆ ಇದು ಸಿಕ್ಕಿರೋದಾ? ಇಲ್ಲ, ಬಿಗ್ ಬಾಸ್ ಇದು ಹೊರಗಡೆ ಬಂದಮೇಲೆ ಬಂದಿದೆಯಾ ಈ ಆಫರು. ಟೀಮ್ ಬಗ್ಗೆ ಗೊತ್ತಿರೋದ್ರಿಂದ ಆಯಿತು ಅಂತ ಒಪ್ಕೊಂಡಿದ್ದು. ಓಕೆ, ಇವಾಗ ಸ್ಪಂದನ ಸೋಮಣ್ಣ ಅವ್ರನ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ಹೇಗೆಲ್ಲ ಕೀಟ್ಲೆ ಮಾಡಿ ಕಾಡಿಸಿದ್ದೀರಾ ಅಂತ ನಾವು ನೋಡಿದ್ವಿ. ಅವರು ಕಾಲು ಪೆಟ್ಟಾದಾಗ ನೀವು ಅವರೆಲ್ಲ ಸೇರಿ ಅವ್ರಿಗೊಂದು ಡ್ಯಾನ್ಸ್ನ ಅವರು ಆ್ಯಕ್ಟಿಂಗ್ ಮಾಡೋದ್ರ ಮೂಲಕ ನಗಿಸಿದ್ರಿ. ಅದೇ ರೀತಿಯಾಗಿ ಇವಾಗ ಈ ಒಂದು ಆಲ್ಬಮ್ ಸಾಂಗ್ ಮಾಡುವಾಗ ಏನಾದರೂ ತರಲೆ ತುಂಟಾಟ ಮಾಡಿರೋದು, ಅವರು ಬೇಜಾರಾದಾಗ ಸಮಾಧಾನ ಮಾಡಿರೋದು, ಅಥವಾ ಯಾವ ಥರ ರಿಸ್ಕ್ ಆಗಿತ್ತು ಅವ್ರ ಜೊತೆ ಕೆಲಸ ಮಾಡೋದು? ರಿಸ್ಕ್ ಅಂತೇನಿಲ್ಲ, ತುಂಬ ಖುಷಿಯಾಗಿ ಕೆಲಸ ಮಾಡಿದ್ವಿ 3 ದಿನ. ತಲಾಟೆ ಆ ಥರ ಎಲ್ಲ ಏನು ಮಾಡೋಕ್ಕೋಗಲಿಲ್ಲ. ಕೆಲಸ ಅಂತ ಬಂದಾಗ ಸ್ವಲ್ಪ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತೀವಿ. ಆ್ಯಕ್ಟಿಂಗ್ ಬಗ್ಗೆ ಅದು ಹೇಗೆ ಮಾಡ್ಬೋದು ಏನು ಅಂತ ಯೋಚನೆ ಮಾಡ್ತಾಯಿರ್ತೀವಿ. ಸೊ ಖುಷಿಯಾಗಿದೆ. ಒಂದು ಒಳ್ಳೆ ಆಲ್ಬಮ್ ಸಾಂಗ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಆಫ್ ದಿ ಸ್ಕ್ರೀನ್ ಧನುಷ್ ಅವರು ಹೇಗೆ, ಅಥವಾ ಆನ್ ದಿ ಸ್ಕ್ರೀನ್ ನಾವು ಧನುಷ್ ಅವ್ರನ್ನ ಜಾಸ್ತಿ ಮಾತಾಡೋದು ನೋಡೇ ಇಲ್ಲ. ಆಫ್ ದಿ ಸ್ಕ್ರೀನ್ ಹೇಗೆ ಧನುಷ್ ಅವರಂತ? ತುಂಬ ಕ್ಲೋಸ್ ಇರೋರ ಜೊತೆ ಜಾಸ್ತಿ ಮಾತಾಡ್ತೀನಿ ಅಂದರೆ ಏನೋ ಟಾಪಿಕ್ ಇದ್ದರೆ ಮಾತ್ರ ಮಾತಾಡ್ತೀನಿ, ಸುಮ್ಮನೆ ಮಾತಾಡೋಕ್ಕೆ ಬರೋಲ್ಲ ನನಗೆ. ಸೊ ಹಿಂಗೆ ಆಲ್ಮೋಸ್ಟ್ 90% ಆನ್ ದಿ ಸ್ಕ್ರೀನ್ ಏನಿದೆಯೋ ಅದೇ ಥರ ಇರ್ತೀನಿ. ಧನುಷ್ ಗೌಡ ಅವ್ರಿಗೆ ಜಾಸ್ತಿ ಮಾತಾಡೋದು ಇಷ್ಟನಾ ಅಥವಾ ಸೈಲೆಂಟ್ ಆಗಿರೋದೇ ಇಷ್ಟ? ಎಷ್ಟು ಬೇಕೋ ಅಷ್ಟು ಮಾತಾಡೋದು ಇಷ್ಟ, ಅದಕ್ಕಿಂತ ಜಾಸ್ತಿನೂ ಬೇಡ, ಅದಕ್ಕಿಂತ ಕಮ್ಮಿನೂ ಬೇಡ ಅಂತ. ಧನುಷ್ ಗೌಡ ಅವರು ಲೈಫಲ್ಲಿ ಇದೇ ರೀತಿಯಾಗಿ ರೂಲ್ನ ಹಾಕ್ಕೊಂಡಿರೋದು, ಅಥವಾ ಇದೇ ರೀತಿಯಾಗಿ ನಡಿಬೇಕು, ನಮ್ಗೆ ಇವರೇ ಜೀವನದ ಸ್ಫೂರ್ತಿ ಅನ್ನೋದು ಯಾರು ಸರ್? ಹಾಗೆ ಯಾವ ರೀತಿಯಾಗಿ ನಡೆಯೋಕ್ಕೆ ಇಷ್ಟ? ಎಲ್ಲರೂ ಇನ್ಸ್ಪಿರೇಷನ್, ಎಲ್ಲರೂ ಇನ್ಸ್ಪಿರೇಷನ್. ಪ್ರತಿಯೊಬ್ಬರು ಕಷ್ಟಪಟ್ಟು ಬೆಳಿಬೇಕು ಅಂತಲೇ ಕೆಲಸ ಮಾಡ್ತಾರೆ. ಒಬ್ಬೊಬ್ರಿಗೆ ಕ್ಲಿಕ್ ಆಗ್ತಾರೆ, ಒಬ್ಬೊಬ್ರು ಕ್ಲಿಕ್ ಆಗೋಲ್ಲ. ಸೊ ಪ್ರತಿಯೊಬ್ಬರು ಕಷ್ಟಪಟ್ಟು ಕೆಲಸ ಮಾಡೋರು ನೋಡ್ತೀವಲ್ಲ, ಅವ್ರು ಪ್ರತಿಯೊಬ್ಬರು ನನ್ನ ಇನ್ಸ್ಪಿರೇಷನ್ನೇ. ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ.
ಈ ಸಮ್ಮರ್ ಒಳಗಡೆ ಈ ಜಿನುಗು ಮಳೆನ ತರಿಸಿರೋದು ಬಹಳ ಚೆನ್ನಾಗಿದೆ. ಹಾಗೆ ಈ ಒಂದು ವಿಡಿಯೋನ ನೋಡಿದ್ವಿ, ಬಹಳ ಖುಷಿನೂ ಆಯಿತು. ಸೊ ನಿಮಗೆ ಈ ಒಂದು ಲೈಫಲ್ಲಿ ಜಿನುಗು ಮಳೆ ಯಾವಾಗ ಆಗಿತ್ತು, ಹಾಗೆ ಆ ಮೆಮೊರಬಲ್ ಡೇನ ನಮ್ಮ ಜೊತೆಗೆ? ಜಿನುಗೋ ಮಳೆ ಇವಾಗ ಈ ಆಲ್ಬಮ್ ಸಾಂಗ್ ಮಾಡಿದ್ರಲ್ಲ 3 ದಿನ, ಅವಾಗ ಜಿನುಗೋ ಮಳೆ ಆಗಿದ್ದು. ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ನಮ್ಮ ಲೈಫಲ್ಲಿ ನನ್ನ ವೈಫ್ ಬಂದಾಗ ಮಾತ್ರ ಜಿನುಗೋ ಮಳೆ ಬಂದಿದ್ದು. ಖುಷಿಯಾಗಿದ್ದೀವಿ, ಖುಷಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಈ ಜಿನುಗು ಮಳೆ ಅಂದ ತಕ್ಷಣ ನಿಮಗೆ ಸಡನ್ನಾಗಿ ನೆನಪಿಗೆ ಬರೋರು ಯಾರು? ನಮ್ಮ ವೈಫೇ, ಇನ್ಯಾರು. ಓಕೆ, ಫೈನಲ್ ಆಗಿ ಇವತ್ತು ಜಿನುಗು ಮಳೆ ಆಲ್ಬಮ್ ಸಾಂಗ್ ರಿಲೀಸ್ ಆಯಿತು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲಿವರೆಗೂ ಕನ್ನಡ ಜನತೆ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರಾ. ಜಿನುಗೋ ಮಳೆ ಅನ್ನೋ ಆಲ್ಬಮ್ ಸಾಂಗು PRK ಆಡಿಯೋಸಲ್ಲಿ ರಿಲೀಸ್ ಆಗಿದೆ. ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.